ಯಾರಿದ್ದೀರಾ ಮನೆಯಲ್ಲಿ? ಅಯ್ಯೋ ಮೇಡಮ್ ಅವರೇ, ನಮಸ್ಕಾರ ಮೇಡಮ್ ಅವರೇ. ಬನ್ನಿ ಬನ್ನಿ. ನೋಡಿ, ಈ ಮನೆ ಅಡ್ರೆಸ್ ಅಲ್ಲಿ ಕಳ್ತನ ಆಗಿದೆ ಅಂತ ಹೇಳ್ಬಿಟ್ಟು ನಮಗೆ ಮೆಸೇಜ್ ಬಂದಿದೆ. ಅದಕ್ಕೆ ನಾವು ಅದನ್ನ ಸರ್ಚ್ ಮಾಡ್ಬಿಟ್ಟು ನಾವು ಇಲ್ಲಿ ನೋಡೋಣ ಅಂತ ಬಂದಿದ್ದೀವಿ. ಇಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ರಲ್ವಾ ಶಾರದಾ ಅವರು? ಅಯ್ಯೋ ಮೇಡಮ್ ಅವರೇ, ನಾನೇ ಕಂಪ್ಲೇಂಟ್ ಕೊಟ್ಟಿದ್ದು. ನಿಮ್ಮನ್ನ ಕರೆದ್ನಲ್ಲ, ಇದೇ ಮನೆಗೆ ನೀ ಕಳ್ತನ ಆಗಿರೋದು ಮೇಡಮ್ ಅವರೇ. ಬನ್ನಿ ಬನ್ನಿ, ತೋರಿಸ್ತೀನಿ ನಾನು ಎಲ್ಲಿ ಕಳ್ತನ ಆಗೈತೆ ಅಂತ ಹೇಳ್ಬಿಟ್ಟು ನಾನು ತೋರಿಸ್ತೀನಿ. ಬನ್ನಿ ಮೇಡಮ್ ಅವರೇ. ಅಯ್ಯೋ, ನಾಯಿನೂ ಕರ್ಕೊಂಬಿಟ್ಟು ಬಂದಿದ್ದೀರಾ, ಒಳ್ಳೇದಾಯ್ತು ಮೇಡಮ್ ಅವರೇ. ಈ ನಾಯಿ ಇರೋದಕ್ಕೆ ಆದಷ್ಟು ಬೇಗ ನಿನಗೆ ಕಳ್ಳ ಯಾರು ಅಂತ ಹೇಳ್ಬಿಟ್ಟು ಕಳ್ಳಿ ಯಾರು ಅಂತ ಹೇಳ್ಬಿಟ್ಟು ಬಿರ್ನಾಗ ಗೊತ್ತಾಗ್ಬಿಡ್ತದೆ. ಬನ್ನಿ ಮೇಡಮ್ ಅವರೇ, ಬನ್ನಿ. ನೋಡಿ, ಮನೇಲಿ ಯಾರ್ಯಾರಿದಾರೋ ಎಲ್ಲರೂ ಇಲ್ಲೇ ಇರಬೇಕು, ಸರಿನಾ? ಎಲ್ಲರನ್ನೂ ಕರೀರಿ. ಹಾಗೇನೇ ಇಲ್ಲಿ ಕಳ್ತನ ಮಾಡಿದ್ರೆ ಯಾರು ಅಂತ ನಮಗೆ ಗೊತ್ತಾಗಬೇಕು ಅಂದರೆ ಕಳ್ತನ ಎಲ್ಲಾಯಿತು ಅಂತ ನಾವು ನೋಡಬೇಕು. ಅಲ್ಲಿಗೆ ಹೋಗಿ ಅಲ್ಲಿ ನಮ್ಮ ನಾಯಿ ಎಲ್ಲನೂ ಕಳ್ತನ ಆಗಿರೋ ಜಾಗದಲ್ಲೆಲ್ಲನೂ ವಾಸನೆ ತಗೊಂಡು ಆಮೇಲೆ ಬರ್ತೈತೆ. ಅದಕ್ಕೆ ಒಂಚೂರು ತೋರಿಸಿದ್ರೆ ಸಾಕು, ನೀಟಾಗಿ ಕಳ್ಳನ 100% ಕಂಡುಹಿಡಿಯುತ್ತೆ. ನಮ್ಮ ಡಾಗ್ ಮೇಲೆ ನಮಗೆ ಅಷ್ಟು ನಂಬಿಕೆ ಇದೆ. ನಡೀರಿ ಒಳಗಡೆ, ಎಲ್ಲಿ ಕಳ್ತನ ಆಗಿತ್ತು ಅನ್ನೋದನ್ನ ನಮಗೆ ತೋರಿಸಿ. ಅಯ್ಯೋ ಮೇಡಮ್ ಅವರೇ, ಬನ್ನಿ ಬನ್ನಿ, ಅದಕ್ಕೇನಂತೆ. ಕಳ್ಳನ್ ಕಂಡಿಡ್ಬಿಟ್ರೆ ಇವತ್ತೇನೆ ನಮಗೂ ವಾಸಿ. ಯಾಕಂದ್ರೆ ನಮಗೂನು ಮದುವೆ ಕಾರ್ಯಗಳೆಲ್ಲ ಶುರು ಮಾಡ್ಕೊಂಡಿದೀವಿ. ಸುಮ್ಮನೆ ನಮಗೂ ತೊಂದರೆ ಆಗ್ಬಾರ್ದಲ್ವಾ? ನೀವು ಒಳ್ಳೆ ಕೆಲಸನೇ ಮಾಡಿದ್ರಿ, ಆದಷ್ಟು ಬೇಗ ಬಂದು. ಇಲ್ಲಾಂದ್ರೆ ಮನೇಲೆಲ್ಲ ಸುಮ್ಮನೆ ತಲೆನೋವಾಗ್ಬಿಡೋದು. ಅವ್ರು ಕದ್ದವ್ರೆ ಇವ್ರು ಕದ್ದವ್ರೆ ಅಂತ ಹೇಳ್ಬಿಟ್ಟು ಮನೆನಾಗೇನೆ ಸುಮ್ಮನೆ ಅಶಾಂತಿ ಉಟ್ಬಿಡೋದು. ಸದ್ಯ ನಿಮ್ಮಿಂದ ಎಲ್ಲನೂ ಇದಾಗ್ಬಿಟ್ರೆ ಅಷ್ಟೇ ಸಾಕು. ಬನ್ನಿ ಮೇಡಮ್ ಅವರೇ, ಬನ್ನಿ. ಹೇಯ್, ಕಮಾನ್ ಕಮಾನ್. ಯಪ್ಪ ದೇವ್ರೆ, ನಾಯಿನೇ ಕರ್ಕೊಂಬಿಟ್ಟು ಬಂದವ್ರೆ. ಒಳ್ಳೆ ಕತೆ ಆಯ್ತಲ್ಲ ಇವ್ರದು. ಏನು ಕತೆನೋ ಏನು. ನಮ್ಮನೆ ಅಂತೂ ಒಂದು ಕಡೆಯಿಂದನೂ ಹಾಳಾಗೋಯ್ತೈತೆ. ಇವಳು ಶಾರದಿನ ಮನೆಗೆ ಇಟ್ಕೊಳ್ಳೋದು ಒಂದೇ, ಶಕುನಿನ ಮನೆಗೆ ಇಟ್ಕೊಳ್ಳೋದು ಒಂದೇ. ಏನು ಮಾಡೋಕ್ಕಾಗ್ತೈತೆ? ಒಂದೇ ಮನೆಗೆ ಇದ್ಮೇಲೆ ಹೆಂಗನ ಮಾಡಿ ನಾನು ಬೇರೆ ಮನೆ ಮಾಡ್ಕೊಂಡು ಹೋಗ್ಬಿಡ್ಬೇಕು. ಇಲ್ಲಾಂದರೆ ಇವ್ರನ್ನೇ ಮನೆಯಿಂದ ಈಚೆ ಕಡೆಗೆ ತಳ್ಳೋ ಏನಾರ ಒಂದು ಮಾಡಲೇಬೇಕು ಪಿಲಾನು. ಇಲ್ಲಾಂದರೆ ಯಾವಾಗೂ ಒಂದೊಂದು ಏನಾನ ಇಂಥ ದರಿದ್ರ ಇದ್ದಿದ್ದೇನೆ. ಗೋ ಆ್ಯಂಡ್ ಸರ್ಚ್. ಮೇಡಮರೇ, ಇದೇನಿಯ ಎಲ್ಲರೂ ಮಗಳು ತೋರಿಸಿದ್ದೀನಿ ನಾನು. ಇದು ಒಂದು ರೂಮ್ ಏನಿಯ, ಇಲ್ಲೂ ಮಡಗಿದ್ವಿ ಅಲ್ಲೂ ಮಡಗಿದ್ವಿ, ಎಲ್ಲ ಕಡೆನೂ ಮಡಗಿದ್ವಿ. ಇದು ಅದು 2 ರೂಮಗೂ ಮೇಯ್ನ್ ಇಕ್ಕಿದ್ವಿ ಮೇಡಮರೇ. ಎರಡನ್ನೂ ಇದು ಮಾಡ್ಬಿಟ್ಟವ್ರೆ. ನಿಮ್ಮ ನಾಯಿಗೆ ಹೇಳಿ ಸರಿಯಾದ ಕಳ್ಳಿನ ಹುಡುಕೊಟ್ಟು ಸರಿಯಾಗಿ ಹಾಕೊಂಡು ರುಬ್ಬೇಕು ಅಂತ ಹೇಳ್ಬಿಟ್ಟು. ನೋಡಿ, ನಮ್ಮ ಡಾಗಿ ಈಗ ಕರೆಕ್ಟಾಗಿ ಹುಡುಕುತ್ತೆ ಕಳ್ಳಿ ಇಲ್ಲ ಕಳ್ಳ ಯಾರು ಅಂತ. ನೋಡ್ತಾ ಇರಿ, ಗೊತ್ತಾಗುತ್ತೆ. ನಮಗೂ ಅದೇ ಅಲ್ವಾ ಮೇಡಮರೇ ಬೇಕಾಗಿರೋದು. ನೋಡಿ, ಈಗಲೇ ಹೇಳಿದ್ದೀನಿ, ಒಂದು ನಿಮಿಷ ಇರಿ. ನಮಗೆ ಗೊತ್ತು ನಮ್ಮ ಮನೆಯವರು ಯಾರೋ ಕದ್ಬಿಟ್ಟವ್ರೆ ಅಂತ ಹೇಳ್ಬಿಟ್ಟು. ಮೇಡಮರೇ, ನೀವು ಕಳ್ಳ ಅಂತ ನಾಯಿ ಕಳ್ಳ ಆಗಿರ್ಬೋದು ಕಳ್ಳಿ ಆಗಿರ್ಬೋದು ವಾಸನೆ ನೋಡ್ಬಿಟ್ಟು ಕಣ್ಣು ಹಿಡಿದ ತಕ್ಷಣನೇ ನೀವು ಅವ್ರಿಗೆ ಹೆಂಗೆ ಹಾಕೊಂಡು ರುಬ್ಬೇಕು ಅಂತ ಹೇಳಿದ್ರೆ ನಾವು ಸುಮ್ಮನೆ ಬಾಯಿ ಮಾತಿಗೆ ಬೇಡ 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 ಹೊಡಿಬೇಡಿ ಅಂತ ಹೇಳ್ತೀವಿ. ಆದರೂ ನೀವು ಬಿಡಬಾರ್ದು ಮೇಡಮರೇ. ಸರಿಯಾಗಿ ಹಾಕೊಂಡು ವಾಂಚಿ ರುಬ್ಬು ಬಿಸಾಕ್ಬಿಡ್ಬೇಕು ಮೇಡಮರೇ ನೀವಂತೂ. ಅವಾಗೇನೇ ನನಗೆ ಸಮಾಧಾನ ಆಗೋದು. ಪಾಪ ನಿಮ್ಮ ಕಷ್ಟ ನಮಗೂ ಅರ್ಥ ಆಗುತ್ತೆ. ನಾನು ಒಂದು ಹೆಣ್ಣಲ್ವಾ, ಹೆಣ್ಣಿನ ನೋಡುವೆ ಎಲ್ಲ ಹಿಂಗೆ ಕದ್ಕೊಂಡು ಹೋಗ್ಬಿಟ್ರೆ ಯಾರು ತಾನೇ ಕೋಪ ಬರೋಕ್ಕಿಲ್ಲ ಹೇಳಿ. ಖಂಡಿತ ಸರಿಯಾಗಿ ಹಾಕೊಂಡು ರುಬ್ತೀನಿ ಬಿಡಿ. ಇಲ್ಲೇನೆ ನೀವೇನು ಯೋಚನೆ ಮಾಡಕ್ಕೆ ಹೋಗ್ಬಿಡಿ, ನಾನಿದ್ದೀನಲ್ಲ, ನಾನು ಹ್ಯಾಂಡಲ್ ಮಾಡ್ತೀನಿ ಎಲ್ಲನೂ. ಮೇಡಮ್ ಅವರೇ, ನಾವು ಬೇಡ ಹೊಡಿಬೇಡಿ ಅಂತ ಹೇಳ್ತೀವಿ. ಯಾಕಂದರೆ ಮನೆಗಾರರೆಲ್ಲ ನಮ್ಮವರೇ ಅಲ್ವಾ. ಆಮೇಲೆ ನೋಡಪ್ಪ ಹೊಡಿತಾ ಇದ್ರು ಹೊಡಿಬೇಡ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಅಂತ ಅನ್ಕೊಂಡು ಹೊಡಿಯೋದನ್ನ ಬಿಡಬೇಡಿ. ಹಾಕೊಂಡು ಚೆನ್ನಾಗಿ ಚಟ್ನಿ ಮಾಡಾಕಿ ಅವಳು ಚುಟ್ಟೆನ ಇದ್ರೆ ಕತ್ತರಿಸಾಕಿ ಬಿಸಾಕ್ಬಿಡಿ. ಸರಿನಾ? ನಾವು ಮಾಡುವೆನ ಮಾತ್ರ ನಮ್ಗೆ ವಾಪಸ್ ಇಸ್ಕೊಟ್ಬಿಡಿ. ಬೇರೆ ಇನ್ನೇನೂ ಬೇಕಿಲ್ಲ ಮೇಡಮ್ ಅವರೇ, ಅಷ್ಟೇ ನಮಗೆ ಬೇಕಿರೋದು. ಆಯಿತು, ನೀವೇನು ಯೋಚನೆ ಮಾಡಬೇಡಿ. ಇವಾಗಲೇ ಈ ಕ್ಷಣನೇ ನಮ್ಮ ಡಾಗು ನಿಮ್ಮ ಕಳ್ಳರು ಯಾರು, ನಿಮ್ಮ ಒಡವೆ ಕದ್ರು ಯಾರು ಅಂತ ಕ್ಷಣ ಮಾತ್ರದಲ್ಲಿ ಕಂಡುಹಿಡಿಯುತ್ತೆ. ಇರಿ ನೋಡೋಣ. ಅದು ಸ್ವಲ್ಪ ಹೊತ್ತು ಹಂಗೇನೆ ಸ್ವಲ್ಪ ಎಲ್ಲ ಸ್ಮೆಲ್ ತಗೋಬೇಕಲ್ಲ, ತಗೊಳ್ತಾ ಐತೆ. ಕಮಾನ್ ಡಾಗಿ, ಕಮಾನ್. ಆ ರಾಣಿಗೆ ಹಾಕೊಂಡು ಹಿಡ್ಕೊಂಡು ರುಬ್ತಾ ಇದ್ರೆ ಅಬ್ಬಾ ಎಂಥ ಖುಷಿ ಆಯ್ತದೆ ಮಗಳೇ. ಚೆನ್ನಾಗಿ ಹಾಕೊಂಡು ಚಟ್ನಿ ಮಾಡಾಕ್ಬಿಡ್ಬೇಕು ಅವಳನ್ನ, ಅವಾಗ ನನಗೆ ಸಮಾಧಾನ. ಬೀಳ್ಬೇಕು ಸುಮ್ಮನಿರು. ಅಷ್ಟು ಸುಲಭವಾಗಿ ಬಿಟ್ಬಿಟ್ರೆ ಹೆಂಗೆ ಹೇಳು? ಅವಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ಲೇಬೇಕು. ಮಗನ ಮದುವೆಗೆ ಮಗ ಎಲ್ಲನೂ ಸ್ಕ್ರಾಪ್ ಆಗೋಗ್ಬಿಡ್ಬೇಕು ಅವಳ ಮಗ. ಅಯ್ಯೋ ಅಂತ ಹೇಳ್ಬಿಟ್ಟು ಹಾಗೇನೆ ಅವಳು ಮದುವೆ ಮಾಡಿದ್ದಂಗೆ ಕುತ್ಕೋಬೇಕು. ಇವಾಗಾದರೂ ಮದುವೆ ನಿಲ್ತೈತೇನೋ ನೋಡಬೇಕು ಅಲ್ವಾ? ನಮ್ಮ ಡೂಪ್ಲಿಕೇಟ್ ಒಡವೆಯಿಂದನಾದರೂ ಮದುವೆ ನಿಲ್ತದೆ. ಮೊದಲು ನಿಮ್ಮ ಅತ್ತೆ ಎಲ್ಲವಳು ಎಲ್ಲ ನೋಡಬೇಕು. ನೋಡೋಣ ಇರು, ಈ ನಾಯಿ ಯಾರನ್ನ ಮೂಸ್ ನೋಡಿ ಹೇಳ್ತೈತೆ ನೋಡೋಣ. ನೋಡಿ, ಈಗ ನಾಯಿ ಸ್ಮೆಲ್ಲೆಲ್ಲ ಇದು ಮಾಡಿದ್ದಾಯ್ತು. ಈಗ ಏನಿದ್ರು ಕಂಡಿಡಿಯಕ್ಕೆ ಬರುತ್ತೆ. ನೋಡಿ, ಎಲ್ಲರೂ ಒಂದತ್ರ ನಿಂತ್ಕೊಂಡಿರಿ. ನಾಯಿನೇ ಗೆಸ್ ಮಾಡುತ್ತೆ ಯಾರು ಅಂತ ಹೇಳಿ, ಸರಿನಾ? ನಿಮ್ಮ ಮನೆಯವ್ರು ಯಾರ್ಯಾರಿದ್ರೋ ಎಲ್ಲರೂ ಒಂದತ್ರ ನಿಲ್ಸೋಗಿ. ಈಗಲೇ ಕರ್ಕೊಂಡು ಬರ್ತೀನಿ ನಾನು. ಓಕೆ ಮೇಡಮ್, ಆಯಿತು. ಮಗ, ಒಳಗಡೆ ನಾಯಿ ಕರ್ಕೊಬಿಟ್ಟು ಬಂದವ್ರೆ ಪೊಲೀಸ್ನವರು. ಯಾರು ಕಳ್ಳರು ಅಂತ ಹೇಳ್ಬಿಟ್ಟು ಕಂಡಿಡಿಯಕ್ಕೆ ಒಳಗಡೆ ಕರ್ಕೊಂಡು ಹೋಗೋರೆ. ಇನ್ನೇನು ಕರ್ಕೊಂಡು ಈಚೆ ಕಡೆಗೆ ಬರ್ತಾರಂತೆ. ನನಗಂತೂ ಏನು ಭಯ ಇಲ್ಲ, ನಾನೇನು ಕದ್ದಿಲ್ಲ ಅಲ್ವಾ. ಯಾರು ಕದ್ದವ್ರು ಅವ್ರಿಗೆ ಆಯ್ತದೆ ಬಿಡು, ನಾವ್ಯಾಕೆ ಟೆನ್ಷನ್ ತಗೋಬೇಕು. ಅಮ್ಮ ಬಿಡು, ಏನಾರ ಮಾಡ್ಕೊಂಡು ಹಾಳಾಗೋಗ್ಲಿ. ಅಮ್ಮ, ಈ ಮನೆನಾಗ ನಾವು ಇರೋದೇ ಬೇಡಮ್ಮ. ಒಂದು ಸ್ವಲ್ಪ ದಿನ ಸ್ವಲ್ಪ ದುಡ್ಡೆಲ್ಲ ಅಡ್ಜಸ್ಟ್ ಮಾಡ್ಕೊಂಬಿಟ್ಟು ಹೆಂಗಾರ ಮಾಡ್ಬಿಟ್ಟು ಬೇರೆ ಮನೆ ಏನಾರ ಕೊಟ್ಬಿಡೋಣ ಕಣಮ್ಮ. ಬೇರೆ ಮನೆ ಕೊಟ್ಬಿಟ್ರೆ ಏನು ತೊಂದರೆ ಇರೋಕ್ಕಿಲ್ಲ ಅಲ್ವಾ? ಎಲ್ಲ ಹೆಂಗೋ ಸರಿ ಹೋಯ್ತದೆ. ಅದಕ್ಕೆ ಬೇರೆ ಮನೆ ಕೊಟ್ಟೋದ್ರ ಬಗ್ಗೆ ಯೋಚನೆ ಮಾಡೋಣ. ಇವ್ರ ಜೊತೆ ಇದ್ಬಿಟ್ರೆ ದಿನ ದೊಂಬರಾಟ ಆಡಬೇಕಾಯ್ತದೆ ನಾವು ಅಷ್ಟೇನೆ. ಒಳ್ಳೆ ದೊಂಬರಾಟದ ಫ್ಯಾಮಿಲಿ ಆಯ್ತು ಇವರು. ಬಂದು ದೊಡ್ಡ ಕರ್ಮ ಸುತ್ಕೊಬಿಟ್ಟೈತೆ ನನಗಂತೂ. ನೋಡೋಣ ಇರು, ಆ ನಾಯಿ ಫಸ್ಟ್ ಯಾರು ನಡೀತೈತೋ ಬೇಕಂತ. ಆಮೇಲೆ ನಿನ್ನೋ ಮುಟ್ತು ಅಂದರೆ ನಾಯಿ ಇನ್ನು ನಮ್ಮ ಕತೆ ಮುಗಿಸ್ಬಿಡ್ತಾರೆ ಕಣಮ್ಮ ಇವರು. ಉಪ್ಪಿಲ್ದರು ಹತ್ರ ಏನು ಬರ್ತದೆ ನಾಯಿ? ಮನುಷ್ಯರು ಅನ್ಕೊಬಿಟ್ಟೆ. ನಾಯಿಗಳಿಗೆ ನಿಯತ್ತು ಶಾಣೆ. ನಾಯಿಗೆ ಅಂದ್ರೆ ಮೋಸ ಮಾಡೋಕ್ಕಾಯ್ತದೆ? ಬೇಕಾದ್ರೆ ಮನುಷ್ಯರು ಬೇಕಾದಂತ ಕೆಲಸ ಮಾಡ್ಬಿಡ್ತಾರೆ ಕಣಪ್ಪ. ನಾಯಿ ಅಷ್ಟು ನಿಯತ್ತಿನ ಪ್ರಾಣಿ ಯಾವುದೂ ಇಲ್ಲ ಅಂತಾರೆ. ಕಂಡಿಡಿತದೆ ಬಿಡು, ನಾವ್ಯಾಕೆ ಹೆದರ್ಕೋಬೇಕು?
ಎಲ್ರು ಒಂದ್ ತಾಗ್ ನಿಂತ್ಕೋಬೇಕಂತೆ. ಕಳ್ರೆ ಯಾರು ಅಂತ ಹೇಳ್ಬಿಟ್ಟು ಕಂಡಿಡಿಯಕ್ಕೆ ನಾಯಿ ಬತ್ತಾ ಇದೆ. ಎಲ್ಲ ಒಂದ್ ತಾಗ್ ನಿಂತ್ಕೊಳ್ಳಿ. ಏನು ಮನೇಲಿ ಇಷ್ಟೇ ಜನ ಇರೋದು? 4 ಜನ ಮನೇಲಿ ಇರೋದು? ಇಲ್ಲ ಮೇಡಮ್ ಅವರೇ, ಇನ್ನೂ ಇಬ್ರಿದ್ದಾರೆ. ನನ್ನ ಗಂಡ ನಿನ್ನೆ ಬೆಳಿಗ್ಗೆ ಹೋದವ್ರು ಇನ್ನೂ ಬಂದಿಲ್ಲ. ಇನ್ ಬಿಟ್ರೆ ಇವ್ರ ಅಳಿಯನೇನೆ. ಇನ್ನಿಬ್ರೇ ಮೇಡಮ್ ಅವರೇ ಇಲ್ಲಿರೋದು. ಹಾಗೇನೆ ಇವರ ವಾರ್ಗಿತ್ತಿ ಒಬ್ರವ್ರೆ. ಇನ್ನು 3 ಜನ ಹೊರಗಡೆ ಅವ್ರೆ. ಎಲ್ರು ಬಂದ್ರೆ ತಾನೇ ನಮ್ಗೆ ಕಳ್ಳ ಯಾರು ಅಂತ ಗೊತ್ತಾಗೋದು. ಇಷ್ಟು ಜನ ನಿಂತ್ಕೊಬಿಟ್ಟು ಕಳ್ಳನ್ ಕಂಡಿಡಿಬೇಕು ಅಂತಂದ್ರೆ ನಾವ್ ಹೆಂಗ್ ಕಂಡಿಡಿಯಕ್ಕಾಗುತ್ತೆ ಹೇಳಿ ಮೇಡಮ್ ಅವರೇ? ಕಳ್ರ ಯಾರು ಅಂತ ನಮಗ್ ಸಂದ ಗೊತ್ತು. ಏನ್ ಮಾಡನಿ, ನಾಯ ಒಂದ್ಕಿತ ಏಳಿ ಅಂತ ಸುಮ್ಕಿದೀವಿ ಅಷ್ಟೇ. ನೀನ್ಯಾ ನೋಡಿ, ಕಳ್ಳ ಯಾರು ಅಂತ ಗೊತ್ತು ಬಿಡಿ, ಕಳ್ಳ ಯಾರು ಅಂತಾನೂ ಗೊತ್ತು ನೋಡಿ. ನನ್ನ ವಾರ್ಗಿತ್ತಿ, ನನ್ನ ಬೀಗ್ತಿ, ಹಂಗೆ ನೀನಿಯ ನನ್ನ ಒಳಿಯ ಇಂಥ ಕೆಲಸ ಎಲ್ಲ ಮಾಡಿರಕ್ ಸಾಧ್ಯ ನೀನಿಯ ಇಲ್ಲ. ನೋಡನಿ ಬನ್ನಿ. ಹಲೋ, ಏನ್ ನಡೀತಾ ಇದೆ ಇಲ್ಲಿ? ಯಾರು? ನೀವ್ಯಾಕೆ ಬಂದಿದ್ದೀರಾ ಪೊಲೀಸ್ ಇಲ್ಲಿ? ಓ ಅಳಿ ಅಂದ್ರೆ ಮೇಡಮ್ ಅವರೇ, ಇವ್ರ ನನ್ನ ಅಳಿಯ. ನೋಡಿ, ಒಂದ್ 5 ನಿಮಿಷ ನಿಂತ್ಕೊಳ್ಳಿ. ಏನೋ ಸ್ವಲ್ಪ ಇದಿತ್ತು, ಕೇಸ್ ಇತ್ತು, ಅದಕ್ಕೆ ಬಂದಿನಿ. ಒಂದ್ 5 ನಿಮಿಷ ಅಲ್ಲೇ ನಿಂತ್ಕೊಳ್ಳಿ, ಕದಲ್ಬೇಡಿ. ಡಾಗಿ ಒಬ್ಬೊಬ್ರು ಸ್ಮೆಲ್ಲೇ ತಗೊಳ್ತೈತಲ್ಲ, ಅವಾಗ ಗೊತ್ತಾಗ್ತೈತೆ ಯಾರು ಅಂತ ಹೇಳ್ಬಿಟ್ಟು. ಗೊತ್ತಾಗಿದ ತಕ್ಷಣನೇ ಅವ್ರ ಹತ್ರನೇ ನಿಂತ್ಕೊಂಡು ಅವ್ರ ಮೇಲೆ ಎಗುರ್ತಾ ಇರ್ತೈತೆ. ಅವಾಗ ನಮಗೆ ಕಳ್ಳ ಯಾರು ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ನಮ್ಮೊಡವೆ ನಾವೇ ಕದಿಯೇನೆ ಮೇಡಮ್ ಅವರೇ, ನಾವ್ಯಾಕೆ ಕದಿಯೇನಿ ನಮ್ಮೊಡವೆಯ? ಈ ನಾಯಿ ಬಂದು ಅಂತಾಗೆ ನೋಡ್ತಾ ಇತ್ತು ಅಷ್ಟೇನೆ. ನಾನೇನು ಕಳ್ಳಿ ಅಲ್ಲ, ನಮ್ಮೊಡವೆ ನಾವೇನು ಕದಿಯ ಅಂತಾರ ಅಲ್ವೇ ಅಲ್ಲ. ನೋಡ್ಲಿ ನೋಡಿ, ಎಲ್ರನ್ನೂ ಚೆಕ್ ಮಾಡ್ಲಿ ಬಿಡು ಮಗಳೇ. ಅದ್ ನಾಯಿ ಅಲ್ವಾ, ಎಲ್ರನ್ನೂ ನೋಡ್ದಂಗೆ ಇರ್ತದ, ಎಲ್ರನ್ನೂ ನೋಡ್ತದೆ ಮೇಡಮರೇ. ಅದು ಯಾರನ್ನ ಆಗಿರ್ಲಿ, ಪರ್ಕೆ ತಕೊಂಡು ನೀವು ಸುಡ್ಬೇಕು. ನೀವಂತುನ್ವೇ ಈಗಲೇ ಹೇಳಿದೀನಿ, ಅವಾಗೆ ಹೇಳಿರೋದನ್ನ ಗೆಪ್ತಿ ಮಾಡಿಕೊಳ್ಳಿ. ಯಾರು ಕಳ್ರೋ ಅವ್ರನ್ನ ಮಾತ್ರ ಸುಮ್ಕೆ ಬಿಡಬೇಡಿ ನೀವು. ಜುಟ್ಟು ಹಿಡ್ಕೊಂಡು ಹಂಗೆ ಏನಿ ಹಾಕೊಂಡು ವಾಣಿಸ್ಬಿಡಿ ಸರಿಯಾಗಿ. ಅವಾಗೇನೇ ಬುದ್ಧಿ ಬರೋದು ಕದ್ ನನ್ನ ಮಕ್ಳಿಗೆ. ನೋಡಿ, ಇನ್ನ ಇಬ್ರು ಬರಬೇಕು, ಅವ್ರಿಬ್ರು ನಿಧಾನಕ್ಕೆ ಬರ್ತಾರೆ. ಬೇಕಾದ್ರೆ ಅವಾಗ ಒಂದ್ಕಿತ ನಾಯಿನ ಕರ್ಕೊಬಿಟ್ಟು ಬಂದು ರಿಸರ್ಚ್ ಮಾಡ್ಕೊಳ್ಳಿವ್ರಂತ ನೀವು ಸ್ವಲ್ಪ ಬಾಯಿ ಮುಚ್ಕೊಂಡು ನಿಂತ್ಕೋತೀರಾ? ಕಂಡಿಡಿಯಕ್ಕೆ ಬಂದಿದ್ದೀನಿ ತಾನೆ, ನಾನು ನೋಡ್ಕೊತಾ ಇದ್ದೀನಿ ತಾನೆ. ಎಲ್ಲ ನಿಂತ್ಕೊಳ್ಳಿ, ಒಂದು 5 ನಿಮಿಷ ಮಾತಾಡ್ಬೇಡಿ. ಅಲ್ಲೋಡು ಈಗ ನಾಯಿ ನೋಡಿ ಇವಳು ಮ್ಯಾಲೆ ಸಂದಕ್ಕೆ ಎಗುರ್ತದೆ, ನೋಡ್ತಾ ಇರಿ ಇವಾಗ. ಇವಳನ್ನ ದನ ಗಟ್ಟಿಸ್ತಾರೆ. ಆವಾಗ ನೋಡು, ಇವಳ್ದು ವಿಡಿಯೋ ಮಾಡ್ಕೊಂಬಗಳೇ, ಸರಿಯಾಗಿ ವಿಡಿಯೋ ಮಾಡ್ಕ. ದನ ಗಡ್ಸೋದೆಲ್ಲ ನನಗೆ ಫೇಸ್ಬುಕ್ಕಾಗು ಇನ್ಸ್ಟಾಗ್ರಾಮು ಹಾಕ್ಬಿಟ್ಟು ಇವಳು ಮಾನ ಕಳಿಬೇಕು. ಅಲ್ಲಿ ಗಂಟನೂ ನಂಗೆ ಸಮಾಧಾನ ಆಗಕ್ಕಿಲ್ಲ. ಸರಿಯಾಗಿ ಮಾನ ಕಳಿಬೇಕು. ನೋಡ್ತಾ ಇರು ನಮ್ಮ ಇರು ಈಗ ಎಗುರ್ತತೆ, ನೋಡ್ತಾ ಇರು. ನನಗೆ ಗೊತ್ತು ಈ ಅಮ್ಮನೆ ಕದ್ದಿರೋದೀನಿ, ಯಾರು ಕದ್ದಿಲ್ಲ ಅಂತ ಹೇಳ್ಬಿಟ್ಟು. ಇಲ್ಲ ಅಂದ್ರೆ ಚಿಕ್ಕ ಸಾವುಕಾರ ಇಬ್ಬರಾಗೊಬ್ರು ಕದ್ದಿರ್ತಾರೆ. ಯಾರು ಕದ್ರೇನಂತೆ ಅವನಷ್ಟೇ ಮದ್ವೆನೇ ನಿಂತೋಗ್ಬೇಕು. ವಿಡಿಯೋ ಮಾಡ್ಕೊತೀನಿ ಇರು, ಮಾಡ್ತೀನಿ ಸರಿಯಾಗಿ. ಆಗಿರೋರು ಈ ಕಡೆ ಬರ್ತಾ ಇರಿ. ಅಯ್ಯೋ, ಈ ಸಾವುಕತಿ ಕದ್ದಿಲ್ವಾ? ಇನ್ನು ಯಾರು ಕದ್ದಿರ್ತಾರೆ? ಈ ಮನೆಯಲ್ಲಿ ನನ್ನ ಮಗ ನೀನೇ ಕದ್ದಿರ್ತಾನೆ ಅಂತ ಅನ್ನಿಸ್ತೈತೆ. ಹಾಕ್ಬೇಕು, ಹಂಗೆ ಹಾಕ್ಬೇಕು. ಇವನೇ ಕದ್ದಿರ್ಬೇಕು. ಇವನ್ ಮಕ್ಕ ಮುತ್ತಿ ನೋಡ್ದಂಗೆ ಚೊಚ್ಚು ಬಿಸಾಕ್ಬೇಕು ಪೊಲೀಸ್ ಅಮ್ಮ. ಇದೇನು ಪೊಲೀಸ್ ನಾಯಿ ಬಂದೈತಲ್ಲ, ಏನಕ್ಕೆ ಅಂತ ನನಗಂತೂ ಅರ್ಥನೇ ಆಗ್ತಾ ಇಲ್ಲ. ಇದು ನೀನು ಕರ್ಸವ್ರೆ, ಒಡವೆ ಕಳ್ತನ ಮಾಡಿರೋದಕ್ಕೆ ಕರ್ಸವ್ರ? ಛೇ, ಒಡವೆ ಕಳ್ತನ ಮಾಡಿರೋದಕ್ಕೆ, ಅದು ಡೂಪ್ಲಿಕೇಟ್ ಒಡವೆ ಕಳ್ತನ ಮಾಡಿರೋದಕ್ಕೆ ಪೊಲೀಸ್ ಅವ್ರನ್ನ ಯಾಕೆ ಕರೆಸ್ತಾರೆ? ಛೇ, ಡೂಪ್ಲಿಕೇಟ್ ಒಡವೆಗೆಲ್ಲ ಯಾರನ್ನೂ ಕರ್ಸಲ್ಲ ಅಲ್ವಾ? ಏನೋ ಸ್ವಲ್ಪ ಮಿಸ್ಟೇಕ್ ಆಗಿರಬೇಕು ಅಷ್ಟೇನೆ. ಏನು ಮಾಡೋದು? ಏನೋ ಬೇರೆ ವಿಚಾರ ಇರ್ಬೋದೇನೋ. ಮೇಡಮರೇ, ಆ ನಾಯಿ ನೋಡಿ ಅವನ್ ತಗೆ ಶಾನೆ ಒತ್ತು ನಿಂತೈತೆ. ಹಂಗಾರೆ ನಮ್ಮ ಒಡವೆ ಎಲ್ಲ ಕೊದ್ದಿರೋದು ಇವನೇ ಅಂತ ಅನಿಸ್ತದೆ. ಮೇಡಮರೇ, ಬಿಡ್ಬೇಡಿ ಇವನ್ನ. ಚಿಕ್ಕ ಸಾವುಕಾರನ ಮಾತ್ರ ಬಿಡ್ಬೇಡಿ. ಹಾಕೊಂಡು ಚೊಟ್ನಿ ಮಾಡಿ ನೋಡಿದ್ರ ನಾಯಿ ಅವನೇ ಗುರಾಯಿಸ್ಕೊಂಡು ಹೆಂಗ್ ನಿಂತೈತೆ ಅಂತ. ನನ್ನ ಮಗುನ ಏನಾರ ಮುಟ್ಬಿಟ್ರೆ ಪಾರ್ಕೆ ತಗತೀನಿ ಅಷ್ಟೇನಿಯಾ. ನನ್ನ ಮಗ ಯಾಕೆಲೇ ಒಡವೆ ಕದಿತಾನೆ ನೋಡು. ಸುಮ್ಕೆ ನೋಡ್ತಾ ಇದ್ದೀನಿ, ಏನು ಎಗ್ರಿಲ್ವಲ್ಲ, ಅದ್ನ ಯಾಕೆ ಸುಮ್ಕಿದ್ರೇನೇ ಸರಿ. ಅಯ್ಯಮ್ಮ, ಚಿಕ್ಕ ಸಾವುಕಾರನು ಕದ್ದಿಲ್ವಾ? ಅಯ್ಯೋ ದೇವ್ರೆ, ಇನ್ಯಾರು ಕದ್ದವ್ರೆ ಅಂತಾನೆ. ಒಡವೆನಾರ ಈಚೆ ಕಡೆಯಿಂದ ಬಂದ್ಬಿಟ್ಟು ಕದ್ಕೊಂಡು ಹೋಗ್ಬಿಟ್ರೆ ಏನು ಅಂತ. ಮನೆಗಿರೋರು ಯಾರೋ ಕದ್ದಿಲ್ಲ ಅಂತ ಹೇಳಿದ್ರೆ ಇನ್ನೇನ್ಲಿ ಅರ್ಥ? ಈಚೆ ಕಡೆ ಯಾರೋ ಕದ್ದವ್ರೆ ಅಂತಾನೇನೆ. ಅಯ್ಯೋ, ಈ ನಾಯಿ ಯಾಕೆ ನನ್ನ ಮೇಲೆ ಎಗುರ್ತಾ ಐತೆ? ಕರ್ಕಳಿ ನಾಯಿನ. ಹಲೋ, ಏನ್ ಮಾಡ್ತಾ ಇದ್ರ ನೀವು ಪೊಲೀಸ್ ಅವರೇ? ಛೀ, ನೋಡಿ ಏನ್ ಮಾಡ್ತಾ ಇದ್ರ ನೀವು? ಅತ್ತೆ, ಏನಿದೆಲ್ಲ ನಾನು ಪೊಲೀಸ್ನ ಯಾಕೆ ನನ್ನ ಹಿಡ್ಕೊತಾ ಇದೆ? ನೀವೆಲ್ಲ ಏನ್ ಮಾಡ್ತಾ ಇದ್ದೀರ ಅಂತ ಗೊತ್ತಾಗ್ತಿಲ್ಲ ನನಗೆ. ಹಚ್ಚೋ. ಅದು ಪೊಲೀಸ್ ನಾಯಿ. ನಾವ್ ಹೇಳ್ದಂಗ್ ಮಾತ್ರ ಕೇಳ್ತೈತೆ. ನೀನ್ ಹೇಳಿದ್ದೆಲ್ಲ ಕೇಳೋ ಅವಶ್ಯಕತೆ ನಾಯಿಗಿಲ್ಲ. ನೋಡು, ಈಗ ಗೊತ್ತಾಯ್ತು ಈ ಒಡವೆನೆಲ್ಲ ಕದ್ದಿರನು ನೀನೇ ಅಂತ. ಮನೆಯಾಳ ನನ್ನ ಮಕ್ಳು ಅವ್ರ ಒಡವೆನ ಅವರವರೇ ಕದ್ಕೊಬಿಟ್ಟು ನಮ್ ತಾಕ್ ಬಂತಾರಿ ಒಳಕ್ಕೆ. ಈಗ ಹಾಕೊಂಡು ಅದೇನ್ ಚಟ್ನಿ ಮಾಡ್ತಿರೋ, ಚಿತ್ರಾನ್ನ ಮಾಡ್ತಿರೋ ಮಾಡಿ ಸರಿಯಾಗಿ. ಲವ್ ಬಾರ್ಲ ಮಗ್ನೆ ಹೋಗೋಣ ಒಳಗಡಿಕೆ, ಏನಾರ ಮಾಡ್ಕೊಂಡು ಸಾಯ್ಲಿ.